ಓ ಜೀವ ವಾಪಸ್ ಬರುತ್ತೆ. ಮಾನವೀಯತೆ ನಿಮಗೆ ನಿಮಗೆ ರಾಜಕಾರಣ ಮುಖ್ಯನಾ, ಕುರ್ಚಿ ಮುಖ್ಯನಾ? ಯಾಕಂದರೆ ಜಮೀರ್ ಮತ್ತಂತ 24 ಗಂಟೆ ಅಂಥವ್ರನ್ನ ಬಾಲ್ ಬಡ್ಕೊಂಡು ಜೊತೆಗಿಟ್ಕೊಂಡು ಓಡ್ತಾರೆ, ಕಬಾಬ್ ತಿಂತಾರೆ, ಬಿರಿಯಾನಿ ತಿಂತಾರೆ, ಇಫ್ತಾರ್ ಕೂಟದಲ್ಲಿ ಭಾಗವಹಿಸ್ಬಿಡ್ತಾರೆ. ಇವರು ಮಕ್ಕಳು ಟೋಪಿ ಹಾಕೊಳ್ತಾರೆ, ಬೇರೆಯವ್ರಿಗೂ ಟೋಪಿ ಹಾಕಕ್ಕೆ ಹೋಗ್ತಾರೆ. ನಾಚಿಕೆ ಆಗಬೇಕು ಅವರಿಗೆ. ಅವ್ರ ಹೇಳಿಕೆಗಳನ್ನು ಗೃಹ ಸಚಿವರು ಪರಮೇಶ್ವರ್ ಒಬ್ಬರು ಸಾತ್ವಿಕ ಅಂತ ನಂಬಿದ್ದೆ ನೋಡಿ. ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಸಿದ್ದರಾಮ, DK ಉಪಮುಖ್ಯಮಂತ್ರಿ DK ಶಿವಕುಮಾರ್, ಪರಮೇಶ್ವರ್ ಅವರ ಹೆಸರಿಗೆ ಅವ್ರ ತಂದೆ ತಾಯಿ ಶಿವನ ಹೆಸರು, ದೇವ್ರ ಹೆಸರಿದ್ದಾರೆ. ತದ್ವಿರುದ್ಧವಾಗಿ ನಡ್ಕೊಳ್ತಾರ. ಪರಮೇಶ್ವರ್ ಸಾತ್ವಿಕರು ಅಂತ ನಾನು ನಂಬಿದ್ದೆ. ಪರಮೇಶ್ವರು ಚಲರಾಯ ಸ್ವಾಮಿ ಅವ್ರ ಹೇಳಿಕೆಗಳನ್ನು ಖಂಡಿಸ್ತದಾರಂದರೆ ಬಹುಶಃ ಇವ್ರನ್ನ ಭಯೋತ್ಪಾದಕರು ಅನ್ಬೇಕಾಗತ್ತೆ ನಾವು. ನಿಮಗೆ ಏನು ಯಾವುದಾದ್ರೂ ಪಾಕಿಸ್ತಾನ ಪ್ರಶಸ್ತಿ ಕೊಡುತ್ತಾ? ಇಡೀ ಸಿದ್ದರಾಮಯ್ಯ ಒಂದೇ ರಾತ್ರಿ ಹೇಳಿಕೆಗಳನ್ನು ಪಾಕಿಸ್ತಾನ ಮಾಧ್ಯಮಗಳು ವೈಭವೀಕರಿಸಿರಲ್ಲ. ಏನು ಪಾಕಿಸ್ತಾನ ಪ್ರಧಾನಮಂತ್ರಿ ಆಗಿ ಹೊರಟಿದ್ದೀರಾ? ಅವ್ರ ಬಗ್ಗೆ ಸಹಾನುಭೂತಿ ಅಥವಾ ನಿಮ್ಮ ಪರಮೇಶ್ವರು ಚಲರಾಯ ಸ್ವಾಮಿ ಸಚಿವ ಸಂಪುಟ ಸದಸ್ಯರುಗಳಾಗಬೇಕಲ್ಲಿ ಕ್ಯಾಬಿನೆಟ್ಟಲ್ಲಿ. ಸಾವಿನ ಮನೆ ಸೂತಕ ಇದೆ. ಸಾವಿನ ಮನೆ ಇನ್ನೂ ವಾರ ಆಗಿಲ್ಲ. 22ನೇ ತಾರೀಕು ಘಟನೆ ಆಗಿದೆ. ನಮ್ಮ ಕರ್ನಾಟಕದ 3 ಜನ, ಮಂಜುನಾಥ್ ರಾವ್ ಇರ್ಬೋದು, ಭರತ್ ಭೂಷಣ್ ಇರ್ಬೋದು, ಮಧುಸೂದನ್ ರಾವ್. ನಾನು ಇವರುಗಳಿಗೆ ಸರ್ಕಾರ 4 ಲಕ್ಷ ಕೋಟಿ ಬಜೆಟ್ ಮಾಡಿಸ್ತಿಲ್ಲ, 80,000 ಕೋಟಿ ನಿನ್ನೆ ಹೇಳಿದ್ದಾರೆ. 2 ವರ್ಷಕ್ಕೆ 80,000 ಕೋಟಿ ಕೊಟ್ಟಿವಿ ಅಂತಾರೆ. ನಿಮ್ಮ ಬೆನ್ನು ನೀವೇ ಚಪ್ಪಿಸ್ಕೊಳ್ತಿದ್ದಿಲ್ಲ. ಕೊಡ್ರಿ 1 ಕೋಟಿ ಪರಿಹಾರನ. ಆ ಮಕ್ಕಳ ಶಿಕ್ಷಣಕ್ಕೆ ಅವ್ರೇನು ಪರಿಹಾರಕ್ಕೋಸ್ಕರ ಕಾದು ಕುಳಿತಿಲ್ಲ. ಹೆಣ್ಮಕ್ಳು ಅವ್ರ ಮಕ್ಕಳು ಎತ್ತವ್ರಿಗೆ ಅವ್ರ ಮಕ್ಕಳು ರಕ್ಷಣೆ ಮಾಡೋದು ಗೊತ್ತಿದೆ. 1 ಕೋಟಿ ಪರಿಹಾರ ಕೊಡಬೇಕಂದ್ರೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನಿಮಗೆ ಸ್ಪಷ್ಟವಾಗಿ ಈ ರಾಜ್ಯದ ಜನರಿಗೆ ಹೇಳಬೇಕು ಅಥವಾ ಭಾರತೀಯರಿಗೆ ಗೊತ್ತಾಗಬೇಕು, ನೀವು ಪಾಕಿಸ್ತಾನ ಪರನೋ ಅಥವಾ ಹಿಂದೂಗಳ ಪರನೋ. ನಿಮಗೆ ಹಿಂದೂಗಳು ಓಟ್ ಹಾಕಿಲ್ವಾ? ಪಾಕಿಸ್ತಾನ ಪರವಾಗಿ ಸಹಾನುಭೂತಿ ತೋರಿಸ್ತೀರಿ? ನಿಮಗೆ ಸಾಧನ ಸಮಾವೇಶ ಅವಶ್ಯಕತೆ ಇತ್ತ? ಸಾವಿನ ಮನೆ ಸೂತಕದ ಇನ್ನು ಛಾಯೆ ಇದೆ. 2 ವರ್ಷದ ಸಾಧನೆ ಇವರಿಗೆ. ನಿಮ್ಮ ಬೆನ್ನು ನೀವೇ ತೊಟ್ಕೊಳ್ತಾ ಇದ್ದೀರಿ. 80,000 ಕೋಟಿ ಕೊಟ್ಟೆ ಅಂತ ಹೇಳ್ತಿಲ್ಲ. ಆಚೆ ಆಗಬೇಕಲ್ಲ ಸಿದ್ದರಾಮಯ್ಯನವ್ರಿಗೆ. ನಿಮ್ಮ ಒಂದು ಕಡೆ ನಿಮ್ಮ ಪ್ರತಿಪಕ್ಷ ನಾಯಕರ ರಾಷ್ಟ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅಧ್ಯಕ್ಷರು, ನಾವು ಕೇಂದ್ರ ಸರ್ಕಾರ ಜೊತೆಗಿರ್ತೀವಿ, ಕೇಂದ್ರ ಸರ್ಕಾರ ಏನೇ ನಿರ್ಧಾರ ಮಾಡಿದ್ರು ಜೊತೆಗಿರ್ತೀವಿ ಅಂತ ಒಂದು ಕಡೆ ಅವ್ರು ಹೇಳ್ತಾರೆ. ನೀವು ಹೇಳ್ತೀರಿ ಕರ್ನಾಟಕದಲ್ಲಿ ಯುದ್ಧ ಅನಿವಾರ್ಯ ಅಲ್ಲ. ನಿಮ್ಮ ಹೇಳಿಕೆಗಳನ್ನ ಅಂದರೆ ಬದ್ಧತೆ ವೈಫಲ್ಯ ನೋಡಿ. ರಕ್ಷಣಾ ಇಲಾಖೆ ಪೊಲೀಸರು ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ನಾವು ಅಧಿಕಾರವನ್ನು ಕೊಡದೇ ಇದ್ರೆ ಅವರ ಆತ್ಮಸ್ಥೈರ್ಯ ಕುಗ್ಗಿಸ್ದಂಗೆ ಆಗುತ್ತೆ. ಅವ್ರ ವಿರುದ್ಧ ಮಾತಾಡಿದ್ರೆ ಯೋಧರು ಭದ್ರತೆ ವೈಫಲ್ಯ ಅಂತ ಹೇಳಿದ್ರೆ ಅವ್ರ ಆತ್ಮಸ್ಥೈರ್ಯ ಕುಗ್ಗಿಸ್ದಂಗೆ ಆಗಲ್ಲವ? ಅಟಲ್ಜಿ ಅವರು ಕಾರ್ಗಿಲ್ ಯುದ್ಧ ಆದಾಗ ಯುದ್ಧ ಭೂಮಿಗೆ ಹೋಗಿ ಬೆನ್ನು ತಟ್ಟಿ ಬಂದರು. ಯಾಕಂದರೆ ಯೋಧರ ಆತ್ಮವಿಶ್ವಾಸ ಹೆಚ್ಚಿಸಬೇಕು. ನೀವು ಅವ್ರು ಕುಗ್ಗಿಸ್ತಂಥ ಕೆಲಸವನ್ನು ಮಾಡಿದ್ರಿ. ಭಾರತೀಯರ ಕ್ಷಮೆ ಕೇಳಬೇಕು. ನೀವು ಅಧಿಕಾರಿಗಳಿಗೆ ನಾಲ್ಕು ರಾಜೀನಾಮೆ ಕೊಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ನರೇಂದ್ರ ಮೋದಿಯವರು